ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ, ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಅಷ್ಟದಳದ ಕಮಲ, 8 ದಳಗಳಿಂದ ಕೂಡಿಕೊಂಡಿರತಕ್ಕಂಥ ಕಂಕಣ ವೃತ್ತ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಷ್ಟ 8 ದಳಗಳಲ್ಲಿ ಓಂ ನಮೋ ನಾರಾಯಣಾಯ ಓಂ ಅಂತಕ್ಕಂಥ ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರಗಳನ್ನು ಬೀಜಾಕ್ಷರಗಳನ್ನಾಗಿ ಬರೀಬೇಕು ಅಂತ ಹೇಳಿದ್ವಿ. ಆ ಒಂದೊಂದು ಅಕ್ಷರಕ್ಕೆ ನಿಯಾಮಕನಾಗಿರತಕ್ಕಂಥ ಪ್ರತಿಪಾದ್ಯನಾದ ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮರನ್ನು ಬರಿಬೇಕು ಅಂತಂದ್ವಿ. ಅದರ ಕೆಳಗಡೆ ಅಷ್ಟಗ್ರಹಗಳನ್ನು ಬರಿಬೇಕು ಅಂತಂದ್ವಿ. ದೇವಾಲಯಗಳಲ್ಲಿ ಇವತ್ತು ಇರತಕ್ಕಂಥ ಪದ್ಧತಿಗೆ ಭಿನ್ನವಾದ ರೀತಿಯಲ್ಲಿ ಅವು ಭಗವಂತನಿಗೆ ಸಮ್ಮುಖ ಆಗಬೇಕು ಎಂಬ ಉದ್ದೇಶದಿಂದ ವಿಜಯಪ್ರಭುಗಳು ಅವರನ್ನು ಯಥಾಸ್ಥಿತಿಯಲ್ಲಿ ಇಟ್ಟರು. ಸ್ಥಾನ ಪಲ್ಲಟ ಮಾತ್ರ ಮಾಡಿದರು. ಅವರು ಯಾವ ದಿಕ್ಕು ಕಡೆ ನೋಡ್ತಾ ಇದ್ದಾರೋ ಅದೇ ದಿಕ್ಕು ಕಡೆ ನೋಡುವಂತೆ ಮಾಡಿ, ಬಟ್ ಸ್ಥಾನವನ್ನು ಮಾತ್ರ ಶುಕ್ರ ಸ್ಥಾನದಲ್ಲಿ ಶನೈಶ್ವರನನ್ನು, ಶನೈಶ್ವರನ ಸ್ಥಾನದಲ್ಲಿ ಶುಕ್ರನನ್ನು, ಗುರುವಿನ ಸ್ಥಾನದಲ್ಲಿ ಕುಜನನ್ನು, ಕುಜನ ಸ್ಥಾನದಲ್ಲಿ ಬೃಹಸ್ಪತಿಯನ್ನು, ಹೀಗೆ ವ್ಯತ್ಯಾಸ ಮಾಡಿ ಎಲ್ಲರೂ ಈ ಘೃಣಿನಾಮಕ ಪರಮಾತ್ಮನಿಂದ ಹಿಡ್ಕೊಂಡು ಈ ಮೇಲೆ ಒಳಗಿರ್ತಕ್ಕಂಥ ಸೂರ್ಯಚಂದ್ರ, ಅದರ ನಂತರದಲ್ಲಿರ್ತಕ್ಕಂಥ ರಾಶಿ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಷಟ್ ಷಟ್ಕೋಣ ಮಂಡಲದಲ್ಲಿರ್ತಕ್ಕಂಥ ಭಗವದ್ ರೂಪಗಳಿಗೆ ನಮಸ್ಕಾರ ಮಾಡ್ತಾ ಇರುವಂತೆ ಮಾಡಿದರು. ಈಗ ಈ ಅಷ್ಟದಳಗಳವೆಲ್ಲ, ಈ ಅಷ್ಟದಳಗಳ ಮಧ್ಯಭಾಗದಲ್ಲಿ ಖಾಳಿ ಭಾಗ ಇದೆ. ಆ ಖಾಳಿ ಭಾಗದಲ್ಲಿ ಏನು ಬರಿಬೇಕು ಅಂತಂದರೆ ಇಲ್ಲಿ ಹೇಳ್ತಾರೆ, ಅಕಾರ ಬರಿ. ಒಟ್ಟು ಓಂಕಾರ ಏನದಲ್ಲ, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ಅಕ್ಷರಗಳಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು. ಆ ಒಂದೊಂದು ಅಕಾರದಿಂದ ಅವರ್ಗ ಅಂದರೆ ಅಚ್ಚು ವರ್ಣಗಳೆಲ್ಲ ಬಂದವು. ಆ ಈ ಉ ರು 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 ಎ ಐ ಓ ಔ ಅಂ ಅಹ ಅಂಬವರಿಗೆ 16 ಅಕ್ಷರಗಳು ಈ ಅಕಾರದಿಂದ ಬಂತು. 2ನೇ ಅಕ್ಷರ ಯಾವುದು? ಉಕಾರ. ಈ ಉಕಾರದಿಂದ ಕವರ್ಗ ಬಂತು. ಅಕಾರ ಉಕಾರ. ಮಕಾರದಿಂದ ಚವರ್ಗ ಬಂತು. ನಾದದಿಂದ ಟವರ್ಗ ಬಂತು. ಬಿಂದುವಿನಿಂದ ಟವರ್ಗ ಬಂತು. ಘೋಷದಿಂದ ಪವರ್ಗ ಬಂತು. ಶಾಂತದಿಂದ ಯ ರ ಲ ವ ಅಂಬೋದು ಬಂತು. ಆಮೇಲೆ ಅತಿಶಾಂತ ಅಂತಕ್ಕಂಥದ್ರಿಂದ ಶ ಶ ಸ ಹ ಳ ಕ್ಷ ಈ ಅಕ್ಷರಗಳು ಬಂದವು. ಇವುಗಳನ್ನು ಬರಿ ಅಂತ ಹೇಳಿದರು. ಬರೀ ಇಷ್ಟು ಬರೆದುಬಿಟ್ರೆ ಆಯಿತಾ ಅಂದರೆ ಅವ್ರು ಹೇಳ್ತಾರೆ, ಒಂದೊಂದರಲ್ಲಿ ಕೂಡ 24 ತತ್ವಗಳು ಒಟ್ಟಿಗೆ ಸಪ್ತ ಧಾತುಗಳು ಬರಬೇಕು. ಆಮೇಲೆ ಸ್ವಪ್ನ, ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳು ಬರಬೇಕು. ಅದರೊಟ್ಟಿಗೆ ಶ್ರುತಿಗಳು ಬರಬೇಕು, ಕಾಲ ಬರಬೇಕು. ಅದು ಹೇಗೆ ಬರಿಬೇಕು? ಇಲ್ಲಿಂದ ನೋಡೋಣ. ಇದು ಮೊದಲನೇ ದಳ. ಅದರ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಮೊಟ್ಟ ಮೊದಲು ಓಂಕಾರದಿಂದ ಅಭಿವ್ಯಕ್ತವಾದ, ಓಂಕಾರದಲ್ಲಿ ಅಡಕವಾಗಿರತಕ್ಕಂಥ ಅಕಾರ ಬರಿ. ಆ ಅಕಾರದ ಮುಂದೆ ಅ ಆ ಇ ಈ ಉ ಉ ರು ರು ಲು ರು ಎ ಐ ಓ ಔ ಅಂ ಅಹ ಬರಿ. ಅದರ ಕೆಳಗೆ ಏನು ಮಾಡಬೇಕು ಗೊತ್ತಾ? ಲಕ್ಷ್ಮೀದೇವಿಯನ್ನು ಬರಿ. ಅವಳು ಯಾತಕ್ಕೆ ನಿಯಾಮಕಳು ಅಂದರೆ ಶ್ರುತಿಗಳಿಗೆ ನಿಯಾಮಕಳು, ಅಭಿಮಾನಿಯಾಗಿರತಕ್ಕಂಥಳು. ಶ್ರುತಿಗಳು ಅಂತ ಬರೆದು ಲಕ್ಷ್ಮಿಯನ್ನು ಬರಿ. ಆಮೇಲೆ ಕಾಲ ಬರಿ. ಇಲ್ಲಿ ಕಾಲ ಬರೆದು ಆ ಕಾಲಕ್ಕೆ ನಿಯಾಮಕ ಅಭಿಮಾನಿ ಯಾರು ಅಂದರೆ ಪ್ರಾಣದೇವರು. ಇದು ಮೊದಲನೇ ಖಾಳಿ ಜಾಗದಲ್ಲಿ. 2ನೇಕ್ಕೆ ಬಂದಾಗ ಉಕಾರ ಬರಿ. ಆ ಉಕಾರದಿಂದ ಅಭಿವ್ಯಕ್ತವಾದ ಅಕ್ಷರಗಳು ಯಾವುವು? ಕ ಖ ಗ ಘ ಇ ಯ. ಆಮೇಲೆ ಏನು ಮಾಡೋದು ಗೊತ್ತಾ? ಅದರಲ್ಲಿ ಪಂಚಭೂತಗಳನ್ನು ಬರಿ. ಯಾವುದು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಗಳನ್ನು ಬರಿ. ಪೃಥ್ವಿಯನ್ನು ಬರೆದೇನು ಮಾಡೋ ಗೊತ್ತಾ? ಆ ಪೃಥ್ವಿಗೆ ಅಭಿಮಾನಿ ದೇವತೆ ಯಾರು? ಶನಿ. ಅಲ್ಲಿಗೆ ಜಲತತ್ವಕ್ಕೆ ಅಭಿಮಾನಿ ಯಾರು? ಬುಧ. ತೇಜಸ್ತತ್ವಕ್ಕೆ ಅಗ್ನಿ. ಅದರ ಮೇಲೆ ವಾಯುತತ್ವಕ್ಕೆ ಪ್ರವಾಹ ವಾಯುದೇವರು. ಆಮೇಲೆ ಆಕಾಶ ತತ್ವಕ್ಕೆ ವಿನಾಯಕ, ವಿಘ್ನೇಶ್ವರ ಇವರನ್ನು ಬರಿ. ಉಕಾರ ಬರೆದು ಕ ಖ ಗ ಘ ಇ ಯ ಬರಿ. ಆಮೇಲೆ ಪಂಚಭೂತಗಳನ್ನು ಕ್ರಮವಾಗಿ ಬರಿ. ಬರೀ ಪಂಚಭೂತಗಳನ್ನು ಬರಿಬೇಡ, ಅದಕ್ಕೆ ಅಭಿಮಾನಿಗಳಾಗಿರತಕ್ಕಂಥ ದೇವತೆಗಳನ್ನು ಬರಿ. ಭೂಮಿಗೆ ಶನೈಶ್ಚರ, ಜಲ ಅಂತಂಬ ಜಲತತ್ವಕ್ಕೆ ಬುಧ,
ತೇಜಸ್ತತ್ವಕ್ಕೆ ಅಗ್ನಿ, ವಾಯುತತ್ವಕ್ಕೆ ಪ್ರವಾಹವಾಯುದೇವರು, ಆಮೇಲೆ ಆಕಾಶ ತತ್ವಕ್ಕೆ ಪಾರ್ವತಿ ಪುತ್ರನಾಗಿರ್ತಕ್ಕಂಥ ವಿನಾಯಕ ವಿಘ್ನೇಶ್ವರ ಅವ್ರನ್ನ ಬರಿ ಅಂತಂದರು. ಆಮೇಲೆ ಇದು ಮೂರನೇ ದಳ. ಮೂರನೇ ದಳದ ಮುಂದಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಏನು ಬರಿಬೇಕು ಸ್ವಾಮಿ? ಅಕಾರ ಆಯಿತು, ಉಕಾರ ಆಯಿತು. ಓಂಕಾರದ ಮೂರನೇ ಅಕ್ಷರ ಯಾವುದು? ಮಕಾರ. ಮಕಾರ ಬರೆದು ಅದರ ಮುಂದೆ ಅದರಿಂದ ಉತ್ಪನ್ನವಾದ ಅಕ್ಷರಗಳು ಯಾರು? ಚ, ಛ, ಜ, ಝ, ಇಯ ಇವು ಬರಿ. ಆಮೇಲಕ್ಕೆ ಬಲ್ಲೆ ಅಷ್ಟು ಬರೆದಾಯ್ತಾ? ಇಲ್ಲ. ಪಂಚ ಜ್ಞಾನೇಂದ್ರಿಯಗಳನ್ನು ಬರಿ. ಶ್ರೋತ್ರಾತ್ಮನೇ ಶ್ರೋತ್ರ ತತ್ವವನ್ನು ಬರಿ. ಇಲ್ಲದ ನೋಡ್ರಿ, ಶ್ರೋತ್ರ ತತ್ವ. ಶ್ರೋತ್ರ ತತ್ವಕ್ಕೆ ಯಾರು ಅಭಿಮಾನಿಗಳು? ದಿಗ್ದೇವತೆಗಳು. ತ್ವಗಾತ್ಮನೆ ಚರ್ಮ, ತ್ವಗಾತ್ಮನೆ ಪ್ರವಹ ಅಹಂಕಾರ ತತ್ವ. ವಾಯವೇ ನಮಃ ಅಂದರೆ ಅಹಂಕಾರ ಯಾವ ವಾಯು? ಅಹಂಕಾರ ವಾಯು. ಅದಕ್ಕೆ ಶ್ರೋತ್ರ ಆದಮೇಲೆ ನೇತ್ರತತ್ವ. ನೇತ್ರತತ್ವಕ್ಕೆ ಒಂದು ಸೂರ್ಯನನ್ನು ಬರಿ. ಆಮೇಲಕ್ಕೆ ಅದಾದಮೇಲೆ ಜಿಹ್ವಾ ತತ್ವಕ್ಕೆ ವರುಣನನ್ನು ಬರಿ. ಇಲ್ಲಿ ಸ್ಪಷ್ಟವಾಗಿ ಅದು ನೋಡಿರಿ ದಯಮಾಡಿ. ಶ್ರೋತ್ರ ತತ್ವಕ್ಕೆ ದಿಗ್ದೇವತೆಗಳು, ತ್ವಕ್ ತತ್ವಕ್ಕೆ ಅಹಂಕಾರಿಕ ಪ್ರಾಣದೇವರು, ಚಕ್ಷುಸ್ತತ್ವಕ್ಕೆ ಸೂರ್ಯ, ಘ್ರಾಣತತ್ವಕ್ಕೆ ಜಿಹ್ವಾ ತತ್ವಕ್ಕೆ ವರುಣದೇವರು, ಘ್ರಾಣತತ್ವಕ್ಕೆ ಘ್ರಾಣತತ್ವಕ್ಕೆ ಅಶ್ವಿನಿ ದೇವತೆಗಳು. ಇದನ್ನು ಬರಿ ಅಂತ ಹೇಳಿದರು. ಇನ್ನೊಂದು ಸಾಲ ನೋಡ್ರಿ, ಮಕಾರ ಬರಿ ಮೂರನೇ ಖಾಲಿ ಜಾಗದಲ್ಲಿ. ಇದು ಓಂಕಾರದ ಮೂರನೇ ಅಕ್ಷರ. ಇದರಿಂದ ಅಭಿವ್ಯಕ್ತವಾದ ಅಕ್ಷರಗಳು ಚವರ್ಗ, ಚ, ಛ, ಜ, ಚ, ಛ, ಜ, ಝ, ಇಯ. ಇಲ್ಲಿ ಏನು ಬರಿಬೇಕು? ಮತ್ತು ಪಂಚ ಜ್ಞಾನೇಂದ್ರಿಯಗಳನ್ನು ಬರಿ ಅಂತಾರೆ. ಶ್ರೋತ್ರ ತತ್ವ ಬರಿ, ಅದಕ್ಕೆ ಅಭಿಮಾನಿ ದೇವತೆಗಳಾದ ದಿಗ್ದೇವತೆಗಳನ್ನು ಬರಿ. ಆಮೇಲೆ ಶ್ರೋತ್ರ ಚಕ್ಷು ತ್ವಕ್ ತತ್ವ ಬರಿ. ಆ ಚರ್ಮ ಅದಕ್ಕೆ ಅಹಂಕಾರಿಕ ಪ್ರಾಣದೇವರನ್ನು ಬರಿ. ಆಮೇಲೆ ಘ್ರಾಣತತ್ವವನ್ನು ಬರಿ. ಘ್ರಾಣತತ್ವಕ್ಕೆ ಬಂದು ಚಕ್ಷುಸ್ತತ್ವ ಬರಿ, ಅದಕ್ಕೆ ಸೂರ್ಯನನ್ನು ಬರಿ. ಘ್ರಾಣತತ್ವಕ್ಕೆ ಅಶ್ವಿನಿ ದೇವತೆಗಳನ್ನು ಬರಿ. ಆಮೇಲೆ ಜಿಹ್ವಾ ತತ್ವಕ್ಕೆ ಇಂದ್ರ, ಶ್ರೋತ್ರ ತತ್ವಕ್ಕೆ ದಿಗ್ದೇವತೆಗಳು, ತ್ವಕ್ ತತ್ವಕ್ಕೆ ಅಹಂಕಾರಿಕ ಪ್ರಾಣದೇವರು, ತ್ವಕ್ ತತ್ವಕ್ಕೆ. ಆಮೇಲೆ ಚಕ್ಷುಸ್ತತ್ವಕ್ಕೆ ಸೂರ್ಯ, ಜಿಹ್ವಾ ತತ್ವಕ್ಕೆ ವರುಣ, ಆಮೇಲೆ ಘ್ರಾಣ ತತ್ವಕ್ಕೆ ಅಶ್ವಿನಿ ದೇವತೆಗಳನ್ನು ಬರಿ ಅಂತ ಸ್ಪಷ್ಟ ಮಾಡಿದರು. ಅದು ಆದಮೇಲೆ ಜ್ಞಾನಿವರೆಣ್ಯರಾದ ವಿಜಯರಾಯರು ಹೇಳ್ತಾರೆ, ಇದು ಅಂದರೆ 1, 2, 3, 4ನೇ ದಳ ಆದಮೇಲೆ ಬರ್ತಕ್ಕಂಥ ಖಾಲಿ ಜಾಗದಲ್ಲಿ ಏನು ಮಾಡಬೇಕು? ಅಕಾರ, ಉಕಾರ, ಮಕಾರ, ನಾದ. ಓಂಕಾರದ 4ನೇ ಅಕ್ಷರ ನಾದ. ಆ ನಾದದಿಂದ ಯಾವ ಅಕ್ಷರಗಳು ಅಲ್ಲಿ ಬರಿ, ನಾದ ಅಂತ ಬರಿ. ಟವರ್ಗ ಬರಿ, ಟ, ಠ, ಡ, ಢ, ಣ ಬರಿ. ಇಲ್ಲಿ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಪಂಚ ಕರ್ಮೇಂದ್ರಿಯಗಳನ್ನು ಬರಿ. ವಾಕ್ ತತ್ವ ಬರಿ. ವಾಕ್ ತತ್ವ ಅಂದರೆ ಬಾಯಿ. ಇದಕ್ಕೆ ಅಗ್ನಿದೇವರು ನಿಯಾಮಕ ಅಭಿಮಾನಿಗಳು ಅಂತ ಬರಿ. ಆಮೇಲೆ ಕೈ, ಪಾಣಿ ತತ್ವಕ್ಕೆ ದಕ್ಷ ಪ್ರಜಾಪತಿಯನ್ನು ಬರಿ. ಪಾದ ಬರಿ, ಪಾದತತ್ವಕ್ಕೆ ಅದು ಜಯಂತನನ್ನು ಬರಿ. ಪಾಯುತತ್ವ ಅಂದರೆ ಮಲವಿಸರ್ಜನೆ ಮಿತ್ರನನ್ನು ಬರಿ. ಆಮೇಲೆ ಉಪಸ್ಥತತ್ವಕ್ಕೆ ಮನುವನ್ನು ಬರಿ. ಈ ರೀತಿ ಇಲ್ಲಿ ಬರಿಬೇಕು ಅಂತಂದರು. ಇದಾದ ಮೇಲೆ ನಂತರದ ಕೋಣ. ಆ ನಂತರದ ಕೋಣದಲ್ಲಿ ಬಿಂದು, ಅಕಾರ ಆಯಿತು, ಉಕಾರ ಆಯಿತು, ಮಕಾರ ಆಯಿತು, ನಾದ ಆಯಿತು, ಬಿಂದು. ಈ ಬಿಂದು ಎಂತಕ್ಕಂಥದ್ದು ಓಂಕಾರದ 5ನೇ ಅಕ್ಷರ. ಇದರಿಂದ ಏನು ಬರ್ತದೆ? ತವರ್ಗ ಬರ್ತದೆ. ತ, ಥ, ದ, ಧ, ನ ಬರಿ ಅಂತಂದರು. ಇಲ್ಲಿ ಪಂಚ ತನ್ಮಾತ್ರಗಳನ್ನು ಬರಿ. ಶಬ್ದ ತತ್ವವನ್ನು ಬರಿ. ಅದಕ್ಕೆ ಯಾರು ಬಂದಿದ್ದಾರೆ? ಬೃಹಸ್ಪತಿ ಇದ್ದಾನೆ ಅಂತ ಬರಿ. ಆಮೇಲೆ ಶಬ್ದ ತತ್ವ ಆದಮೇಲೆ ಸ್ಪರ್ಶ, ಶಬ್ದ, ಬೃಹಸ್ಪತಿ, ಪ್ರಾಣರು. ಸ್ಪರ್ಶ ತತ್ವ ಅಪಾನನನ್ನು ಬರಿ. ಪ್ರಾಣನನ್ನು ಬರಿ. ಆಮೇಲೆ ಸ್ಪರ್ಶ ತತ್ವಕ್ಕೆ ಬಂದು ಅಪಾನನನ್ನು ಬರಿ. ಆಮೇಲೆ ರೂಪತತ್ವಕ್ಕೆ ವ್ಯಾನನ್ನು ಬರಿ. ರಸತತ್ವಕ್ಕೆ ಉದಾನನನ್ನು ಬರಿ. ಗಂಧ ತತ್ವಕ್ಕೆ ಸಮಾನನನ್ನು ಬರಿ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಒಂದು ಸ್ವಲ್ಪ ದಯಮಾಡಿ. ಬಿಂದುವನ್ನು ಬರಿ.
ಆ ಬಿಂದುವಿಗೆ ಅದು ಓಂಕಾರದ 5ನೇ ಅಕ್ಷರ. ಇದರಿಂದ ತವರ್ಗ ಬಂತು ಅಂತ ಬರಿ, ತ ಠ ದ ಧ ನ ಬರಿ. ಇದಾದ ಮೇಲೆ ಶಬ್ದ ಆದಿ 5 ತನ್ಮಾತ್ರಗಳು. ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ. ಈ ಶಬ್ದ ತತ್ವಕ್ಕೆ ಬೃಹಸ್ಪತಿ ಪ್ರಾಣರು ಅಭಿಮಾನಿ ದೇವರು. ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣ. ಘ್ರಾಣಾತ್ಮನೇ ಮೂಗು, ಘ್ರಾಣಾತ್ಮನೇ ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣ. ಸ್ಪರ್ಶಾತ್ಮನೇ ಸ್ಪರ್ಶ ತತ್ವಕ್ಕೆ ಅಪಾನ. ಸ್ಪರ್ಶಾತ್ಮನೇ ಅಪಾನಾಯ ನಮಃ. ರೂಪಾತ್ಮನೇ ರೂಪತತ್ವಕ್ಕೆ ವ್ಯಾನ. ರಸಾತ್ಮನೇ ಉದಾನ. ಇಲ್ಲಿ ಉದಾನ ಬರಿಬೇಕು ರಸತತ್ವಕ್ಕೆ. ಆಮೇಲೆ ಉದಾತ್ಮ ರಸ. ಆಮೇಲೆ ಗಂಧತತ್ವಕ್ಕೆ ಮೂಗು, ಗಂಧತತ್ವಕ್ಕೆ ಸಮಾನ. ಈ ಇಷ್ಟು ದೇವತೆಗಳನ್ನು ಬರೆದು ಇಲ್ಲಿಗೆ ಇದನ್ನು ಮುಗಿಸು. ಆ ನಂತರದಲ್ಲಿ 6ನೇ ದಳ ಬರ್ತಾರೆ. 6ನೇ ದಳದ ಮುಂದೆ ಖಾಲಿ ಇರತಕ್ಕಂಥದ್ರಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ. 6ನೇ ಅಕ್ಷರ ಘೋಷ. ಈ ಘೋಷದಿಂದ ಪ ಫ ಬ ಭ ಮ 5 ಅಕ್ಷರಗಳು ಅಭಿವ್ಯಕ್ತವಾದವು, ಅವನ್ನು ಬರಿ. ಅದಾದ ಮೇಲೆ ಇಲ್ಲೇನು ಮಾಡಬೇಕು? ಇಲ್ಲಿ ಮನಸ್ಸನ್ನು ಬರಿ. ಮನಸ್ಸಿಗೆ ಇಂದ್ರ ಅಭಿಮಾನಿ, ಬುದ್ಧಿಗೆ ಉಮಾದೇವಿ ಅಭಿಮಾನಿ, ಅಹಂಕಾರಕ್ಕೆ ರುದ್ರ ಅಭಿಮಾನಿ, ಚಿತ್ತಕ್ಕೆ ಗರುಡ ಅಭಿಮಾನಿ, ಆಮೇಲೆ ಚೇತನಕ್ಕೆ ಶೇಷ ಅಭಿಮಾನಿ. ಚೇತನ ಅಂದರೆ ಜೀವ. ಇದನ್ನು ಇದು ಈಸಿಯಾಗಿರತಕ್ಕಂಥದ್ದು. ಹೇಗೆ ಮನಸ್ಸು, ಬುದ್ಧಿ, ಅಹಂಕಾರ, ಆಮೇಲೆ ಚಿತ್ತ, ಚೇತನ ಇವನ್ನು ಇಲ್ಲಿ ಬರಿಬೇಕು. ಹೇಗೆ ಬರೀಬೇಕು? ಮೊದಲು ಘೋಷ ಬರಿ, ಅದು 6ನೇ ಅಕ್ಷರ. ಈ ಘೋಷದಿಂದ ಬಂದಿದ್ದು ಯಾವುದಂದರೆ ಪ ಫ ಬ ಭ ಮ ಬರಿ. ಆಮೇಲೆ ಮನಸ್ತತ್ವ ಬಂತು. ಈ ಮನಸ್ತತ್ವಕ್ಕೆ ಅಭಿಮಾನಿ ಯಾರು? ಇಂದ್ರ. ಆಮೇಲೆ ಬುದ್ಧಿತತ್ವ ಬರಿ. ಆ ಬುದ್ಧಿತತ್ವಕ್ಕೆ ಉಮಾದೇವಿ, ಪಾರ್ವತೀದೇವಿ ಅಂತ ಬರಿ. ಆಮೇಲೆ ಅಹಂಕಾರ ತತ್ವ, ಅದಕ್ಕೆ ರುದ್ರದೇವರನ್ನು ಬರಿ. ಚಿತ್ತಕ್ಕೆ ಬಂದು ಗರುಡನನ್ನು ಬರಿ. ಚೇತನಕ್ಕೆ ಅಂದರೆ ಜೀವಕ್ಕೆ ಯಾರು? ಶೇಷನನ್ನು ಬರಿ ಅಂತ ಹೇಳಿದರು. ಇದಾದ ಮೇಲೆ ಮುಂದಿನ ದಳಕ್ಕೆ ಬರ್ತಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ. ಶಾಂತ ಎಂಬುದು 7ನೇ ಅಕ್ಷರ ಓಂಕಾರದಿಂದಲ್ಲ. ಈ ಶಾಂತ ಬರೆದು ಯ ರ ಲ ವ ಬರಿ. ಇಲ್ಲಿ ಸಪ್ತಧಾತುಗಳನ್ನು ಬರಿ. ತ್ವಕ್, ಸಪ್ತಧಾತುಗಳು ಬರೀ. ಮೊದಲನೇದು ತ್ವಕ್. ಸಪ್ತ ಮರುತ್ತುಗಳಿರ್ತಾರೆ. ಇದರಲ್ಲಿ 7 ಜನ ವಾಯುಗಳಿರ್ತಾರೆ, ಮರುದೇವತೆಗಳಿರ್ತಾರೆ. ತ್ವಕ್ ಬರಿ. ಆಮೇಲೆ ಚರ್ಮ ಬರಿ. ಚರ್ಮಗೆ ಮತ್ತೆ ಮರುತ್ತು ಬರಿ. ಮಾಂಸಕ್ಕೆ ಯಾರು ಬರ್ತಾರೆ? ತ್ವಕ್ ಬೇರೆ, ಚರ್ಮ ಬೇರೆ. ತ್ವಕ್ ಎಂಬುದು ಇಂದ್ರಿಯ, ಚರ್ಮ ಎಂಬುದು ಮೇಲೆ ಕಾಣಿಸ್ತಕ್ಕಂಥ ಹೊದಿಕೆ, ಇದು ಕವರ್ ಅಷ್ಟೇ. ಸೊ ತ್ವಕ್ಕಿನಲ್ಲಿ ಸಪ್ತ ಮರುತ್ತುಗಳಿರ್ತಾರೆ, ಚರ್ಮದಲ್ಲಿ ಮರುತ್ತುಗಳಿರ್ತಾರೆ, ಮಾಂಸದಲ್ಲಿ ಸಪ್ತ ಮರುತ್ತುಗಳಿರ್ತಾರೆ, ರುಧಿರದಲ್ಲಿ ಕೂಡ ಸಪ್ತ ಮರುತ್ತುಗಳಿರ್ತಾರೆ, ಮೇಧದಲ್ಲಿ ಸಪ್ತ ಮರುತ್ತುಗಳಿರ್ತಾರೆ, ಮಜ್ಜದಲ್ಲಿ ಕೂಡ ಸಪ್ತ ಮರುತ್ತುಗಳಿರ್ತಾರೆ. ಒಟ್ಟು ಮರುತ್ತುಗಳು ಎಲ್ಲ ಸಪ್ತಧಾತುಗಳನ್ನು ವ್ಯಾಪಿಸಿ ಇರ್ತಾರೆ ಅಂತ ಚಿಂತನೆ ಮಾಡು. ಇದಾದಮೇಲೆ ಕೊನೆಯದಾದ 8ನೇ ಖಾಲಿ ಜಾಗ ಏನದಲ್ಲ, ಅಲ್ಲೇನು ಮಾಡು? ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ ಬರೆದು ಅತಿ ಶಾಂತವನ್ನು ಬರಿ. ಈ ಅತಿ ಶಾಂತದಲ್ಲಿ ಯಾವ ಅಕ್ಷರಗಳು ಅಭಿವ್ಯಕ್ತವಾದಂದರೆ ಶ, ಶ, ಸ, ಹ, ಳ, ಕ್ಷ ಇಷ್ಟು ಅಕ್ಷರಗಳು ಅಭಿವ್ಯಕ್ತವಾದವು. ಇಲ್ಲೇನು ಬರಿಬೇಕು ಅಂದರೆ ಜಾಗ್ರದ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ. ಈ ಜಾಗ್ರದ ಅವಸ್ಥಾ ಎಂಬುದು ಸಾತ್ವಿಕ ಸತ್ವಗುಣದಿಂದ ಉಂಟಾಗತಕ್ಕಂಥದ್ದು. ಅದನ್ನು ಬರಿ. ಜಾಗ್ರದ ಅವಸ್ಥಾ ಬರೆದು ಸತ್ವ ಅಂತ ಬರಿ. ಅದಕ್ಕೆ ನಿಯಾಮಕ ಯಾರು? ವಿಶ್ವನಾಮಕ ಪರಮಾತ್ಮ. ಸ್ವಪ್ನಾವಸ್ಥೆ ಅದಲ್ಲ, ಅದು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅಲ್ಲಿ ರಜೋಗುಣ ಅಂತ ಬರೆದುಬಿಟ್ಟು ತೈಜಸನನ್ನು ಬರಿ. ಸುಷುಪ್ತಿ, ಎಚ್ಚರಿಕೆಯಿಲ್ಲದೆ ಮಲ್ಕೋತೀವಲ್ಲ, ಅದು ಒಂದು ತಮಸ್ಸು, ತಮೋಗುಣದ ಕಾರ್ಯ ಆದ ಕಾರಣ ಅಲ್ಲಿ ಪ್ರಾಜ್ಞನ್ನು ಬರಿ. ವಿಶ್ವ, ತೈಜಸ, ಪ್ರಾಜ್ಞ. ಎಚ್ಚರಿಕೆಯಿಲ್ಲದಿರ್ತಕ್ಕಂಥ ಜಾಗೃತ ಅವಸ್ಥೆಗೆ ವಿಶ್ವ, ಸ್ವಪ್ನಾವಸ್ಥೆಗೆ ತೈಜಸ, ಸುಷುಪ್ತಿ ಅವಸ್ಥೆಗೆ ಪ್ರಾಜ್ಞ. ಈ ಜಾಗೃತ ಅವಸ್ಥೆ ಎಂಬುದು ಸತ್ವಗುಣದ ಕಾರ್ಯ, ಸ್ವಪ್ನಾವಸ್ಥೆ ಎಂಬುದು ರಜೋಗುಣದ ಕಾರ್ಯ, ಸುಷುಪ್ತಿ ಅವಸ್ಥೆ ಎಂಬುದು ತಮೋಗುಣದ ಕಾರ್ಯ ಆದ ಕಾರಣ ಅವುಗಳನ್ನು ಬರಿ ಅಂಥೇಳಿ ಒಟ್ಟು 8 ಖಾಲಿ ಜಾಗಗಳಲ್ಲಿ
8 ತರಹ ಇರತಕ್ಕಂಥ ಮೊದಲನೇದರಲ್ಲಿ ಬಂದು ಶ್ರುತಿ ಕಾಲ ಬರಿ ಅಂತಂದರು. ಅದಕ್ಕೆ ಭಗವಂತನ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷ್ಮೀ ಪ್ರಾಣದೇವರನ್ನು ಬರಿ ಅಂತಂದರು. ಎರಡನೇದರದಲ್ಲಿ ಬಂದು ಪಂಚ ಜ್ಞಾನೇಂದ್ರಿಯಗಳನ್ನ ಬರಿ, ಅದರ ನಂತರದಲ್ಲಿ ಪಂಚ ಕರ್ಮೇಂದ್ರಿಯಗಳನ್ನು ಬರಿ, ಪೃಥ್ವಿ ಅಪ್ಪು ತೇಜೋ ಅವೆಲ್ಲ, ಆಮೇಲೆ ತನ್ಮಾತ್ರಗಳನ್ನು ಬರಿ, ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶಾದಿಗಳನ್ನು ಬರಿ. ಆಮೇಲೆ ಇದಾದಮೇಲೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತಂಬುದನ್ನು ಬರಿ. ಇದಾದಮೇಲೆ ಇಲ್ಲಿ ಮಾಂಸ ಸಪ್ತಧಾತುಗಳನ್ನು ಬರಿ, ಸಪ್ತಧಾತುಗಳಿಗೆ ಮರುತ್ತುಗಳನ್ನು ಬರಿ. ಆಮೇಲೆ ಇದರಲ್ಲಿ ಸ್ಫಟ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥೆಗಳನ್ನು ಬರೆದು ಅಲ್ಲಿರುವ ಭಗವದ್ ರೂಪಗಳನ್ನು ಅದರ ಕಾರ್ಯ ಯಾತ್ರೆಯಿಂದ ಆಗ್ತದೆ ಎಂಬುದನ್ನು ಚಿಂತನೆ ಮಾಡಲಿಕ್ಕಾಗಿ ಬರಿ ಅಂತಂದರು. ಒಟ್ಟಿನ ಮೇಲೆ ಇದರಲ್ಲಿ ಕೂಡ ನಮಗೆ ಏನು ಗೊತ್ತಾಗ್ತದೆ, 24 ತತ್ವಗಳ ಚಿಂತನೆ, ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು ಎಂಬುದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ವಲಯವನ್ನು ನಾವೇನಾದರೂ ಚಿಂತನೆ ಮಾಡಬೇಕು ಅಂತಂದಾಗ ನಾವು ಆಧ್ಯಾತ್ಮಿಕವಾಗಿ ಭಗವಂತನ ಚಿಂತನಾ ರೂಪದಲ್ಲಿ ಆದರೆ ಅಂದರೆ ಪ್ರದ್ಯುಮ್ನ ರೂಪವನ್ನು ಪ್ರದ್ಯುಮ್ನಾಭರಣವನ್ನಾಗಿ ಚಿಂತನೆ ಮಾಡಬೇಕು. ಇದು ಪ್ರದ್ಯುಮ್ನಾಭರಣ. ಈ ಷಟ್ಚಕ್ರದ ಏನದಲ್ಲ 6 ದಳಗಳಿಂದ ಕೂಡಿದ ವಲಯವನ್ನು ಅನಿರುದ್ಧನ ರೂಪಿ ಭಗವಂತನ ಆವರಣವನ್ನಾಗಿ, ಇದು ಪ್ರದ್ಯುಮ್ನ ರೂಪಿ ಪರಮಾತ್ಮನ ಆವರಣವನ್ನಾಗಿ, ಮತ್ತು ಇಲ್ಲಿ ನಾರಾಯಣ ಬರಿತೀವಲ್ಲ ಅದು ಹೇಗೆ ಅಂತಂದಾಗ ಅದಕ್ಕೆ ಏನು ಸಮಸ್ಯೆ ಇಲ್ಲ. ಅಷ್ಟು ಅದ್ಭುತವಾದ ರೂಪದಲ್ಲಿ ವಿಜಯರಾಯರು ಸ್ಪಷ್ಟ ಕೊಡ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ. ನಾರಾಯಣ ಶಬ್ದದ ಅರ್ಥವೇ ಪ್ರದ್ಯುಮ್ನ ಶಬ್ದದ ಅರ್ಥವಾಗ್ತದೆ. ಸ್ವಲ್ಪ ನೋಡೋಣ. ನಾರಾಯಣ ಅಂದರೆ ಏನು? ಅರ ಅಂದರೆ ದೋಷಗಳು, ಅರಾಹ ದೋಷಾಹ, ತದ್ವಿರುದ್ಧತ್ವಾತ್ ನಾರಾಹ ಗುಣ. ಅಂದರೆ ಅರ ಅಂದರೆ ದೋಷಗಳು, ನ ಅರ ದೋಷಗಳು ಅಲ್ಲದೇ ಇರತಕ್ಕಂಥದ್ದು ಯಾವುದು? ಗುಣಗಳು. ಇಂಥ ಗುಣಗಳಿಗೆ ಆಶ್ರಯನಾದವನು ಯಾರು ಅಂತಂದರೆ ಅವನು ನಾರಾಯಣ. ದೋಷಗಳಿಂದ ಭಿನ್ನವಾಗಿರತಕ್ಕಂಥ ಗುಣಗಳಿಗೆ ಆಶ್ರಯನಾದವನು ಯಾವನೋ ಅವನು ನಾರಾಯಣ ನಾರಾಯಣ ಅಂತ ಕರೆಸ್ಕೋತಾರೆ. ಪ್ರದ್ಯುಮ್ನ ಅಂದರೆ ಅರ್ಥ ಏನು? ಎಷ್ಟು ಸ್ಪಷ್ಟವಾಗಿ, ಪ್ರಕೃಷ್ಟೇನ ದ್ಯುಮ್ನಂ, ದ್ಯುಮ್ನ ಅಂದರೆ ಜ್ಞಾನ, ಪ್ರಕೃಷ್ಟಂ ದ್ಯುಮ್ನಂ ಧನಂ. ದ್ಯುಮ್ನ ಎಂಬುದಕ್ಕೆ ಅನೇಕ ಅರ್ಥ. ದ್ಯುಮ್ನ ಅಂದರೆ ಜ್ಞಾನ, ದ್ಯುಮ್ನ ಅಂದರೆ ಧನ, ದ್ಯುಮ್ನ ಅಂದರೆ ಯಶಸ್ಸು, ದ್ಯುಮ್ನ ಅಂದರೆ ಬಲ. ಇವೆಲ್ಲವೂ ಒಂದೇ, ಇವೆಲ್ಲ ಗುಣಗಳೇ ಅಲ್ವಾ? ಸೊ ಇಂಥ ಗುಣಗಳಿಗೆ ಅಂದರೆ ಪ್ರಕೃಷ್ಟವಾದ ಗುಣಗಳಿಗೆ ಅಂದರೆ ದ್ಯುಮ್ನ ಮೊದಲಾದ ಸಂಪತ್ತುಗಳಿಗೆ ಅಂದರೆ ಪ್ರಕೃಷ್ಟಂ ದ್ಯುಮ್ನಂ ಧನಂ ಯಸ್ಯ ಸಹ, ಯಾವನಿಗೆ ಅದನ್ನು ಅವನು ಪ್ರದ್ಯುಮ್ನ ಅನಿಸ್ಕೋತಾನೆ. ಸಂಪತ್ತನ್ನು ಶ್ರೇಷ್ಠವಾದ ಸಂಪತ್ತು ಉಳ್ಳವನು ಯಾವನೋ ಅವನು ಪ್ರದ್ಯುಮ್ನ. ಸಂಪತ್ತು ಯಾವುದು? ಈ ದುಡ್ಡು ಎಂಬುದು ಏನದಲ್ಲ, ಇದು ನಿಜವಾದ ಸಂಪತ್ತಲ್ಲ, ಇದು ನಾಶ ಆಗತಕ್ಕಂಥದ್ದು, ಹೋಗತಕ್ಕಂಥದ್ದು. ಮತ್ತು ನಿಜವಾದ ಸಂಪತ್ತು ಯಾವುದು? ಒಳ್ಳೆಯ ಗುಣಗಳು ಅಂತ ಏನವಲ್ಲ, ಅವೇ ನಿಜವಾದ ಸಂಪತ್ತು. ಅಂಥ ಒಳ್ಳೆಯ ಗುಣಗಳು ಎಂಬ ಸಂಪತ್ತಿನಿಂದ ಕೂಡಿದವನು ಯಾರು? ಪ್ರದ್ಯುಮ್ನ. ಮತ್ತು ಭಗವಂತನ ಬಗ್ಗೆ ಹೇಳುವ ನಾರಾಯಣ ಬಗ್ಗೆ ಏನು ಹೇಳ್ತಾರೆ? ಒಳ್ಳೆಯ ಗುಣಗಳಿಂದ ಕೂಡಿದವನು ಯಾರೋ ಅವನು ನಾರಾಯಣ. ಒಳ್ಳೆಯ ಗುಣಗಳು ಅಂದರೂ ಒಂದೇ, ಒಳ್ಳೆಯ ಸಂಪತ್ತು ಅಂದರೂ ಒಂದೇ. ಸೊ ಒಳ್ಳೆಯ ಗುಣಗಳಿಂದ ಕೂಡಿದವನು ನಾರಾಯಣನಾದರೆ, ಬುದ್ಧಿ ಮೊದಲಾದ ಸಂಪತ್ತುಗಳಿಂದ ಕೂಡಿದವನು ಯಾರಯ್ಯ ಅಂದರೆ ಪ್ರದ್ಯುಮ್ನ. ಆದ ಕಾರಣ ಒಂದು ರೀತಿಯಿಂದ ನಾರಾಯಣ ಶಬ್ದದ ಅರ್ಥವನ್ನೇ ಪ್ರದ್ಯುಮ್ನ ಅರ್ಥ ಶಬ್ದ ಹೇಳ್ತದೆ, ಪ್ರದ್ಯುಮ್ನ ಶಬ್ದದ ಅರ್ಥವನ್ನೇ ನಾರಾಯಣ ಶಬ್ದ ಹೇಳ್ತದೆ. ಆದ ಕಾರಣ ನಾರಾಯಣನನ್ನು ಇಲ್ಲಿ ಸ್ಮರಣೆ ಮಾಡಿದರೂ ಕೂಡ ಈ ವಲಯವನ್ನು ಪ್ರದ್ಯುಮ್ನ ವಲಯವನ್ನಾಗಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ. ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.